Hello everyone, welcome to Karnataka Learning Management System. I am Shambhalingappa Kaikar, working as Assistant Professor in Government First Grade College, Nesarge, Taluk Bailhongal District, Belagavi. In this video class, I am going to explain you briefly about the topic 1830 Revolution of France and Europe, which is assigned in the syllabus for BA 5th semester history paper 2 by Rani Channamma University, Belagavi. So in the previous video class, already we have discussed about the introduction of France, and you are learned about the causes for 1830 July Revolution. The learning objectives of this chapter: introduction, outbreak of July Revolution 1830, the importance of the July Revolution in France, and conclusion. So as an introduction, so 1830 revolution, it was spread like a contagious disease in Europe. First of all, it emerged in France and engulfed entire Europe. ಈ 1830 ಕ್ರಾಂತಿ ಯುರೋಪ್ನಲ್ಲಿ ಒಂದು ಸಾಂಕ್ರಾಮಿಕ ಕಾಯಿಲೆಯ ರೂಪದಲ್ಲಿ ಹರಡ್ಕೊಳ್ತು. ಸೊ ಎಲ್ಲದಕ್ಕಿಂತ ಮೊದಲು ಇದು ಫ್ರಾನ್ಸ್ನಲ್ಲಿ ಹುಟ್ಕೊಳ್ತು. ತದನಂತರ ಇಡೀ ಯುರೋಪ್ ಖಂಡದ ಎಲ್ಲ ದೇಶಗಳ ಮೇಲೂ ತನ್ನ ಪ್ರಭಾವವನ್ನು ಬೀರ್ತು. ಎಲ್ಲ ದೇಶಗಳನ್ನು ಸಹಿತ ಇದು ಆವರಿಸ್ಕೊಳ್ತು. So the governments of various countries of Europe, which ruled from 1815 to 1830, those governments ruled against the wishes of the people. ಅಂದರೆ ಈ 1815, ಇಟ್ ಮೀನ್ಸ್ ಆಫ್ಟರ್ ದಿ ಡಿಫೀಟ್ ಆಫ್ ನೆಪೋಲಿಯನ್ ಬೊನಾಪಾರ್ಟೆ ಇನ್ ದಿ ವಾಟರ್ಲೂ ಬ್ಯಾಟಲ್. ವಾಟರ್ಲೂ ಯುದ್ಧದಲ್ಲಿ ನೆಪೋಲಿಯನ್ ಬೊನಾಪಾರ್ಟೆ ಸೋತ ನಂತರ ಆಸ್ಟ್ರಿಯಾದ ರಾಜಧಾನಿ ವಿಯನ್ನಾದಲ್ಲಿ ಒಂದು ಸಭೆ ಸೇರ್ತಾರೆ. ಯುರೋಪಿನ ಎಲ್ಲ ನಾಯಕರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಸೊ ಆ ಸಭೆಯಲ್ಲಿ ಆಸ್ಟ್ರಿಯಾದ ಚಾನ್ಸಲರ್ ಮೆಟರ್ನಿಕ್ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಲ್ಲಿ ಎಲ್ಲ ಆ ಸಭೆಯಲ್ಲಿ ಎಲ್ಲರೂ ಚರ್ಚೆ ಮಾಡಿ ಯುರೋಪ್ನಲ್ಲಿ ಶಾಂತಿ ಮೂಡಿಸ್ಬೇಕಂದ್ರೆ ನೆಪೋಲಿಯನ್ ಬೊನಾಪಾರ್ಟೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಯುರೋಪ್ನ ದೇಶಗಳಲ್ಲಿ ಯಾವ ಯಾವ ರಾಜಮನೆತನದವರು ಆಳ್ವಿಕೆ ಮಾಡ್ತಾ ಇದ್ರು ಆ ರಾಜಮನೆತನಗಳನ್ನು ಮತ್ತೆ ನಾವು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಡಿಸಿಷನ್ಸ್ ಆಗುತ್ತೆ. ಸೊ ಆನ್ ದಿ ಬೇಸಿಸ್ ಆಫ್ ಡಿಸಿಷನ್ಸ್ ಆಫ್ ವಿಯೆನ್ನಾ ಕಾಂಗ್ರೆಸ್ ಇನ್ ಫ್ರಾನ್ಸ್, ದ ಹೌಸ್ ಆಫ್ ಬೋರ್ಬನ್ಸ್ ರೀಎಸ್ಟಾಬ್ಲಿಷ್ಡ್. ಈ ವಿಯೆನ್ನಾ ಕಾಂಗ್ರೆಸ್ನಲ್ಲಿ ತೆಗೆದುಕೊಂಡ ತೀರ್ಮಾನದ ಪ್ರಕಾರ ಫ್ರಾನ್ಸ್ ದೇಶದಲ್ಲಿ ಅಗೇನ್ ಬೋರ್ಬನ್ ರಾಜಮನೆತನದವರು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅದೇ ರೀತಿ ಲೂಯಿಸ್ 18, who belongs to Bourbon dynasty, he came to power in the year 1815 and he ruled up to 1824. ಅದೇ ರೀತಿ ಈ ತೀರ್ಮಾನದ ಪ್ರಕಾರ 18ನೆಯ ಲೂಯಿ ಫ್ರಾನ್ಸ್ನಲ್ಲಿ 1815ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. 1824ರವರೆಗೂ ಆಳ್ವಿಕೆ ನಡೆಸ್ತಾನೆ. ಸೊ ಇನ್ ದಿ ಅರ್ಲಿ ಇಯರ್ಸ್ ಆಫ್ ಹಿಸ್ ರೇನ್ he was liberal, but in the final year of his reign he was not liberal. 18ನೇ ಲೂಯಿ ತನ್ನ ಒಂದು ಆಳ್ವಿಕೆಯ ಮೊದಲ ಅವಧಿಯಲ್ಲಿ ಜನರ ಪರವಾಗಿ ಉದಾರಿಯಾಗಿರ್ತಾನೆ. ಲಿಬರಲ್ ಆಗಿರುವಂತಹ ಉದಾರವಾದಿ ಸನ್ನದನ್ನು ಜನರ ಪರವಾಗಿ ಘೋಷಣೆ ಮಾಡ್ತಾನೆ. ಆದರೆ ತನ್ನ ಆಳ್ವಿಕೆಯ ಕೊನೆಯ ಕಾಲಾವಧಿಯಲ್ಲಿ, ಕೊನೆಯ ದಿನಗಳಲ್ಲಿ ಅವನು ಮೊದಲಿದ್ದಷ್ಟು ಉದಾರವಾದಿತನವನ್ನು ತೋರಿಸೋದಿಲ್ಲ. ಸೊ ಆಫ್ಟರ್ ದಿ ಡೆತ್ ಆಫ್ ಲೂಯಿಸ್ 18 in the year 1824, he was succeeded by Charles X, who ruled from 1824 to 1830. 18ನೇ ಲೂಯಿಯ ಮರಣದ ನಂತರ ಅದೇ ಬೋರ್ಬನ್ ಮನೆತನಕ್ಕೆ ಸೇರಿದಂತಹ 10ನೇ ಚಾರ್ಲ್ಸ್ ಅಧಿಕಾರಕ್ಕೆ ಬರ್ತಾನೆ 1824ರಲ್ಲಿ. ಸೊ ಆತ 1830ರವರೆಗೂ ಅಧಿಕಾರವನ್ನು ನಡೆಸ್ತಾನೆ ಫ್ರಾನ್ಸ್ನಲ್ಲಿ. ಸೊ ಇನ್ ದಿಸ್ ಪಿಕ್ಚರ್ you can see Charles X, who ruled from 1824 to 1830 in France. So briefly we will discuss what are the main reasons for revolution of 1830 in France. ಅಂದರೆ ಈ 1830ರ ಫ್ರಾನ್ಸ್ ಕ್ರಾಂತಿಗೆ ಬಲು ಮುಖ್ಯ ಕಾರಣಗಳು ಯಾವುವು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಆಫ್ಟರ್ ದಿ ಡಿಫೀಟ್ ಆಫ್ Napoleon Bonaparte in France, the Bourbon dynasty came to power again.
The re-establishment of the Bourbon dynasty, it was one of the main reason for revolution. ಅಂದರೆ ಈ ಹಿಂದೆ 1789ರ ಕ್ರಾಂತಿ ಆಗಬೇಕಂದ್ರೆ ಅದೇ ಬೋರ್ಬನ್ ರಾಜ ಮನೆತನದವರೇ ಕಾರಣ ಆಗಿದ್ರು. ಅವರ ದುರಾಡಳಿತ, ಅವರ ಆರ್ಥಿಕ ದುಂದುವೆಚ್ಚ 1789ರ ಕ್ರಾಂತಿ ಕಾರಣ ಆಗಿತ್ತು. ಆನಂತರ ಫ್ರಾನ್ಸ್ನಲ್ಲಿ ರಾಜಕೀಯ ಅರಾಜಕತೆ ಮೂಡಿ ಕೊನೆಗೆ ನೆಪೋಲಿಯನ್ ಬೊನಾಪಾರ್ಟೆ ಅಧಿಕಾರಕ್ಕೆ ಬಂದು ಸುಮಾರು 1814ರವರೆಗೂ ಫ್ರಾನ್ಸನ್ನು ಆಳ್ವಿಕೆ ಮಾಡ್ತಾನೆ ನೆಪೋಲಿಯನ್ ಬೊನಾಪಾರ್ಟೆ. ವಾಟರ್ಲೂ ಕದನದಲ್ಲಿ ಅವನ ಒಂದು ಅಂತ್ಯ ಆದಮೇಲೆ ಅಗೇನ್ ವಿಯೆನ್ನಾ ಕಾಂಗ್ರೆಸ್ನ ತೀರ್ಮಾನದ ಪ್ರಕಾರ ಬೋರ್ಬನ್ ರಾಜಮನೆತನ ಅಧಿಕಾರಕ್ಕೆ ಬಂತು. ಸೊ ಇವರ ಆಳ್ವಿಕೆಯನ್ನು ಈ ಹಿಂದೆ ಕಂಡಂತಹ ಜನ ಸೊ ಇವರ ಆಳ್ವಿಕೆಯ ಬಗ್ಗೆ ಅಷ್ಟೊಂದು ಸಹಮತಿಯನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಸೊ ಇದು ಒಂದು ಮೇನ್ ರೀಸನ್. ಆ್ಯಂಡ್ ನೆಕ್ಸ್ಟ್ ಡಿಫೆಕ್ಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಚಾರ್ಟರ್. ಅಂದರೆ 18ನೇ ಲೂಯಿ ಅಧಿಕಾರಕ್ಕೆ ಬಂದ ತಕ್ಷಣ ನೆಪೋಲಿಯನ್ ಬೊನಾಪಾರ್ಟೆಯ ನಂತರ 18ನೇ ಲೂಯಿ ವಿಯೆನ್ನಾ ಕಾಂಗ್ರೆಸ್ನ ಒಂದು ತೀರ್ಮಾನದ ಪ್ರಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಕಾನ್ಸ್ಟಿಟ್ಯೂಷನಲ್ ಚಾರ್ಟರನ್ನು ಘೋಷಣೆ ಮಾಡ್ತಾನೆ. ಸೊ ಅದು ಉದಾರವಾದಿ ಅಂಶಗಳನ್ನು ಒಳಗೊಂಡಿದ್ರೂ ಸಹಿತ ಅದರಲ್ಲೂ ಅನೇಕ ನ್ಯೂನ್ಯತೆಗಳಿದ್ವು. ಸೊ ದೋಸ್ ಡಿಫೆಕ್ಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಚಾರ್ಟರ್ ವಾಸ್ ಒನ್ ಆಫ್ ದ ಮೇನ್ ರೀಸನ್ ಫಾರ್ ದಿಸ್ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಯೂನಿಟಿ ಇನ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಪೊಲಿಟಿಕಲ್ ಗ್ರೂಪ್ಸ್. ಅಂದರೆ ಈ ಫ್ರಾನ್ಸ್ನಲ್ಲಿ ಬಲು ಮುಖ್ಯವಾಗಿ 5 ರೀತಿಯ ಪೊಲಿಟಿಕಲ್ ಗ್ರೂಪ್, ರಾಜಕೀಯ ಪಕ್ಷಗಳಿದ್ವು. ಅಲ್ಟ್ರಾ ರಾಯಲಿಸ್ಟ್ ಅಂತ ಇದ್ರು, ಮಾಡರೇಟ್ ರಾಯಲಿಸ್ಟ್ಸ್ ಅಂತ ಇದ್ರು, ಬೋನಾಪಾರ್ಟಿಸ್ಟ್ಸ್ ಅಂತ ಇದ್ರು, ಆ್ಯಂಡ್ ರಿಪಬ್ಲಿಕನ್ಸ್ ಇದ್ರು. ಆ್ಯಂಡ್ ದೆನ್ ಈ ರೀತಿ 5 ರೀತಿಯ ರಾಜಕೀಯ ಪಕ್ಷಗಳು ಫ್ರಾನ್ಸ್ನಲ್ಲಿ ಅಸ್ತಿತ್ವದಲ್ಲಿದ್ವು ಆಫ್ಟರ್ ನೆಪೋಲಿಯನ್ ಬೋನಾಪಾರ್ಟೆಯ ನಂತರ. ನೆಪೋಲಿಯನ್ ಬೋನಾಪಾರ್ಟೆ. ಸೊ ಈ 5 ರೀತಿಯ ರಾಜಕೀಯ ಪಕ್ಷಗಳು ಅವುಗಳ ಸಿದ್ಧಾಂತ ಬೇರೆ ಬೇರೆ ಆಗಿದ್ರು, ಅವುಗಳ ಕಾರ್ಯನಿರ್ವಹಿಸುವ ರೀತಿ ಬೇರೆ ಬೇರೆ ಆಗಿದ್ರು ಸಹಿತ ಫೈನಲಿ ಅವರ ಒಂದು ಮುಖ್ಯವಾದ ಗೋಲ್ ಏನಾಗಿತ್ತಪ್ಪ ಅಂದರೆ ಆಲ್ಮೋಸ್ಟ್ ಆಲ್ ದೇ ವಾಂಟೆಡ್ ಟು ರೂಟ್ ಔಟ್ ದ ಬೋರ್ಬನ್ ಡೈನಾಸ್ಟಿ ಫ್ರಮ್ ಫ್ರಾನ್ಸ್. ಸೊ ಆ ಎಲ್ಲ ಪೊಲಿಟಿಕಲ್ ಗ್ರೂಪ್ಸ್ಗಳು, ರಾಜಕೀಯ ಪಕ್ಷಗಳು ಅಂತಿಮವಾಗಿ ಈ ಬೋರ್ಬನ್ ರಾಜಮನೆತನದವರ ಆಳ್ವಿಕೆಯನ್ನು ಕಿತ್ತೊಗೆಯಲಿಕ್ಕೆ ಬಯಸ್ತಾ ಇದ್ರು. ಸೊ ಇಟ್ ವಾಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ಫಾರ್ ದಿಸ್ ರೆವಲ್ಯೂಷನ್. ಆ್ಯಂಡ್ ದಿ ರಿಪ್ರೆಸಿವ್ ಪಾಲಿಸಿ ಆಫ್ ಚಾರ್ಲ್ಸ್ 10. ಅದೇ ರೀತಿ 10ನೆಯ ಚಾರ್ಲ್ಸ್ನ ದುರಾಡಳಿತದ ನೀತಿಗಳು. ಸೊ ಇವ್ಯಾವು? ಹಿ ರೂಲ್ಡ್ ಆಲ್ಮೋಸ್ಟ್ ಆಲ್ ಅಗೇನ್ಸ್ಟ್ ದಿ ವಿಶಸ್ ಆಫ್ ದಿ ಪೀಪಲ್. ಜನರ ಒಂದು ಬಯಕೆಗಳಿಗೆ ವಿರುದ್ಧವಾಗಿ, ಜನರ ಭಾವನೆಗಳಿಗೆ ವಿರುದ್ಧವಾಗಿ 10ನೆಯ ಚಾರ್ಲ್ಸ್ ಫ್ರಾನ್ಸ್ನಲ್ಲಿ ಆಳ್ವಿಕೆ ನಡೆಸ್ತಾನೆ. ಸೊ ಅನೇಕ ಒಂದು ಪ್ರತಿಬಂಧಕ ಕಾಯ್ದೆಗಳನ್ನು ಜಾರಿಗೊಳಿಸ್ತಾನೆ. ಸೊ ಆ್ಯಂಡ್ ಫೈನಲಿ ದ ಇಮಿಡಿಯೇಟ್ ರೀಸನ್ is that the July 1830 ordinances of Charles 10. So this is the immediate reason for revolution. ಅಂದರೆ 1830 ಜುಲೈನಲ್ಲಿ 10ನೆಯ ಚಾರ್ಲ್ಸ್ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾನೆ. ಅಕಾರ್ಡಿಂಗ್ ಟು ದೋಸ್ ಆರ್ಡಿನೆನ್ಸಸ್ he suspended the liberty of press, he dissolved the chamber of deputies which represented people of France, and he suspended the liberty of press. ಪತ್ರಿಕಾ ನಿರ್ಬಂಧ ಪತ್ರಿಕೆಯ ಸ್ವಾತಂತ್ರ್ಯವನ್ನು ಅಮಾನತಿನಲ್ಲಿಡ್ತಾನೆ. ಚೇಂಬರ್ ಆಫ್ ಡೆಪ್ಯೂಟೀಸ್ ಅನ್ನು ವಿಸರ್ಜನೆ ಮಾಡ್ತಾನೆ. ಆ್ಯಂಡ್ ಒನ್ ಮೋರ್ ಹಿ ಚೇಂಜ್ಡ್ ದ ವೋಟರ್ ಸಿಸ್ಟಮ್. ಮತದಾನ ವ್ಯವಸ್ಥೆಯನ್ನು ಬದಲಾವಣೆಗೊಳಿಸ್ತಾನೆ. ಹಿ ರೆಡ್ಯೂಸ್ಡ್ ದ ನಂಬರ್ ಆಫ್ ವೋಟರ್ಸ್. ಮತದಾರರ ಸಂಖ್ಯೆಯನ್ನು ಕಡಿಮೆಗೊಳಿಸ್ತಾನೆ ಅಕಾರ್ಡಿಂಗ್ ಟು ದೋಸ್ ಆರ್ಡಿನೆನ್ಸ್. ಸೊ ಇಂತಹ ಒಂದು ಕ್ರಮಗಳು, ಇಂತಹ ಒಂದು ಕಾರಣಗಳು ಈ 1830ರ ಜುಲೈನಲ್ಲಿ ಫ್ರಾನ್ಸ್ನಲ್ಲಿ ಕ್ರಾಂತಿ ಸಂಭವಿಸಲಿಕ್ಕೆ ಕಾರಣೀಭೂತ ಆಗುತ್ತೆ. ಎಸ್, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದ ಔಟ್ಬ್ರೇಕ್ ಆಫ್ ಜುಲೈ 1830 ರೆವಲ್ಯೂಷನ್ ಇನ್ ಫ್ರಾನ್ಸ್. ಅಂದರೆ 1830 ಜುಲೈನಲ್ಲಿ ಫ್ರಾನ್ಸ್ನಲ್ಲಿ ಕ್ರಾಂತಿ ಹೇಗೆ ಸ್ಫೋಟ ಆಯಿತು, ಹೇಗೆ ಪ್ರಾರಂಭವಾಯಿತು ಅನ್ನೋದನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಈಗ. ಸೊ ವಿ ವಿಲ್ ಡಿಸ್ಕಸ್ ಡೇಟ್ ವೈಸ್. So first, on July 26, 1830, Charles 10 issued the July Ordinance. Already I said that according to those ordinances, he suspended the liberty of press, he dissolved the Chamber of Deputies, he changed the voting system, he reduced the number of voters. So ಇವೆಲ್ಲ ಕ್ರಮಗಳು ಚಾಲೆಂಜ್ಡ್ ದ ಯೂನಿಟಿ ಆಫ್ ದಿ ಪೀಪಲ್. ಜನರ ಒಂದು ಒಗ್ಗಟ್ಟಿಗೆ ಚಾಲೆಂಜನ್ನು ಕೊಡ್ತಾ ಇದ್ವು. ಆ್ಯಂಡ್ ದೋಸ್ ಆರ್ಡಿನೆನ್ಸಸ್
ಅಗೇನ್ಸ್ಟ್ ದ ಫೀಲಿಂಗ್ಸ್ ಆಫ್ ದಿ ಪೀಪಲ್, ಜನರ ಭಾವನೆಗಳಿಗೆ ಆ ಸುಗ್ರೀವಾಜ್ಞೆಗಳು ವಿರುದ್ಧವಾಗಿದ್ದು. ಸೊ ಪೀಪಲ್ ರಿಯಲೈಸ್ಡ್ ದ ಸಿಗ್ನಿಫಿಕೆನ್ಸ್ ಆಫ್ ದೋಸ್ ಆರ್ಡಿನನ್ಸ್. ಸೊ ಜನರು ಆ ಸುಗ್ರೀವಾಜ್ಞೆಗಳ ಮಹತ್ವವನ್ನ ಅರ್ಥ ಮಾಡಿಕೊಂಡ್ರು. ಅಟ್ ದ ಸೇಮ್ ಟೈಮ್ ದ ರಿಪಬ್ಲಿಕನ್ಸ್, ಲಿಬರಲ್ಸ್ ಅಂಡ್ ನ್ಯಾಷನಲ್ ಲೀಡರ್ಸ್ ಮೇಡ್ ಅನ್ ಅಪೀಲ್ ಟು ಪೀಪಲ್ ಟು ಬಿಕಮ್ ಯುನೈಟ್ ಫಾರ್ ದಿ ರಿವೋಲ್ಟ್. ಅದೇ ಸಮಯಕ್ಕೆ ಸರಿಯಾಗಿ ಈ ರಿಪಬ್ಲಿಕನ್ಸ್ಗಳು ಅಂದರೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ಬೆಂಬಲಿಸುವಂಥವರು, ಉದಾರವಾದಿಗಳು ಮತ್ತು ರಾಷ್ಟ್ರೀಯ ನಾಯಕರು ಜನರಿಗೆ ಮನವಿಯನ್ನು ಮಾಡಿಕೊಂಡ್ರು, ಈ ಆರ್ಡಿನೆನ್ಸ್ಗಳು ಜನರ ಭಾವನೆಗೆ ವಿರುದ್ಧವಾಗಿದ್ದಾವೆ, ನಿಮ್ಮ ಭಾವನೆಗಳಿಗೆ ವಿರುದ್ಧವಾಗಿದ್ದಾವೆ. ಸೊ ಹೀಗಾಗಿ ಈ ಆರ್ಡಿನೆನ್ಸ್ಗಳ ವಿರುದ್ಧ ನೀವು ಎಲ್ಲರೂ ಒಗ್ಗಟ್ಟಾಗಬೇಕು, ಕ್ರಾಂತಿ ಮಾಡಬೇಕು ಅಂತ ಹೇಳಿ ಜನರ ಹತ್ರ ಅವರು ಅಪೀಲ್ ಮಾಡ್ಕೊಳ್ತಾರೆ, ಮನವಿ ಮಾಡ್ಕೊಳ್ತಾರೆ. ಎಸ್. ಸೊ ಹೀಗೆ ಈ ಎಲ್ಲ ಅಂಶಗಳು ಜುಲೈ 1830ರಲ್ಲಿ ಕ್ರಾಂತಿ ಸಂಭವಿಸಲಿಕ್ಕೆ ಒಂದು ಫೌಂಡೇಶನ್ ಅನ್ನು ಹಾಕ್ತು, ತಳಹದಿಯನ್ನು ಹಾಕ್ತು. ಸೊ ಇಮಿಡಿಯೇಟ್ ರೀಸನ್ಸ್ ಯಾವುದಪ್ಪ ಅಂದರೆ ಚಾರ್ಲ್ಸ್ ಎಕ್ಸ್ ಇಶ್ಯೂ ಮಾಡಿದಂತಹ ಜುಲೈ ಸುಗ್ರೀವಾಜ್ಞೆಗಳು. ಎಸ್. ವಾಟ್ ಹ್ಯಾಪನ್ ಆನ್ ನೆಕ್ಸ್ಟ್ ಡೇ? ಸೊ ಆನ್ July 27, 1830, the crowd assembled in the street of Paris and they declared tricolor flag as the nation flag. ಅದೇ ರೀತಿ ಜುಲೈ 27, 1830ರಲ್ಲಿ ಪ್ಯಾರಿಸ್ನ ಬೀದಿಗಳಲ್ಲಿ ಜನ ಗುಂಪು ಕೂಡ್ಕೊಂಡ್ರು. ಸೊ ಅವ್ರು ಘೋಷಣೆ ಮಾಡಿದ್ರು ತ್ರಿವರ್ಣ ಧ್ವಜ. ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ ಒನ್ ರೆವಲ್ಯೂಷನರಿ ಮ್ಯಾನ್ ಹೋಲ್ಡಿಂಗ್ ದ ಟ್ರೈಕಲರ್ ಫ್ಲಾಗ್, ಬಟ್ ದ ಆರ್ಮಿ ಮ್ಯಾನ್ ಹೋಲ್ಡಿಂಗ್ ದ್ಯಾಟ್ ಮ್ಯಾನ್. ಅಂದರೆ ಪ್ಯಾರಿಸ್ನ ಬೀದಿಗಳಲ್ಲಿ ಜನ ಗುಂಪು ಕೂಡ್ಕೊಂಡು ಕ್ರಾಂತಿಕಾರರ ಧ್ವಜ ಆಗಿದಂತಹ ತ್ರಿವರ್ಣ ಧ್ವಜವನ್ನ, ಇದು ರಾಷ್ಟ್ರದ ಧ್ವಜ, ಇದು ನಿಜವಾದ ರಾಷ್ಟ್ರದ ಧ್ವಜ ಅಂತ ಹೇಳ್ತಾರೆ, ಇನ್ಸ್ಟೆಡ್ ಆಫ್ ವೈಟ್ ಫ್ಲಾಗ್ ಆಫ್ ಬೋರ್ಬನ್ ಡೈನಾಸ್ಟಿ. ರಾಜಮನೆತನದ ಶ್ವೇತ ಧ್ವಜ ನಮ್ಮ ರಾಷ್ಟ್ರದ ಧ್ವಜ ಅಲ್ಲ, ಕ್ರಾಂತಿಕಾರರ ತ್ರಿವರ್ಣ ಧ್ವಜ ಈ ರಾಷ್ಟ್ರದ ಧ್ವಜ ಅಂತ ಹೇಳಿ ದೆ ಡಿಕ್ಲೇರ್ಡ್, ಕ್ರಾಂತಿಕಾರಿಗಳು ಘೋಷಣೆ ಮಾಡ್ತಾರೆ. ಸೊ ದೇರ್ ಮೇನ್ ಸ್ಲೋಗನ್ಸ್ ವೇರ್, ಅವರ ಒಂದು ಮುಖ್ಯ ಘೋಷಣೆಗಳು ಏನಾಗಿದ್ದಪ್ಪ ಅಂದರೆ ಡೌನ್ ವಿತ್ ದಿ ಮಿನಿಸ್ಟ್ರಿ, ಲಾಂಗ್ ಲಿವ್ ಚಾರ್ಟರ್. ಡೌನ್ ವಿತ್ ದಿ ಮಿನಿಸ್ಟ್ರಿ ಅಂದರೆ 10ನೇ ಚಾರ್ಲ್ಸ್ನ ಮಂತ್ರಿಗಳು ಸಹಿತ ಪ್ರತಿಗಾಮಿ ಆಡಳಿತವನ್ನು ನಡೆಸೋರಾಗಿದ್ದರು. ಸೊ ಅವರು ದೇ ಸ್ಟಾಂಚ್ ಫಾಲೋವರ್ಸ್ ಆಫ್ ದಿ ರಿಯಾಕ್ಷನರಿ ರೂಲ್ ಆ್ಯಂಡ್ ಬ್ಲೈಂಡ್ ಸಪೋರ್ಟ್ಸ್ ಆಫ್ ದಿ ಕಿಂಗ್. ರಾಜನ ಅಂಧಾಭಿಮಾನಿಗಳಾಗಿದ್ದರು, ರಾಜನನ್ನು ಅವನ ಎಲ್ಲ ಕಾರ್ಯಗಳನ್ನು ಪ್ರೋತ್ಸಾಹ ಮಾಡೋರಾಗಿದ್ದರು. ಸೊ ಪ್ರತಿಗಾಮಿ ಆಡಳಿತವನ್ನು ನಡೆಸೋರಾಗಿದ್ದರು. ಜನರ ಪರವಾಗಿ ಅವನ ಮಂತ್ರಿಗಳು ಸಹಿತ ಆಡಳಿತವನ್ನು ನಡೆಸ್ತಾ ಇರಲಿಲ್ಲ. ಸೊ ಹೀಗಾಗಿ ಮಂತ್ರಿಮಂಡಲವನ್ನು ಕೆಳಗಿಳಿಸಿ ಅಂತ ಘೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಲಾಂಗ್ ಲಿವ್ ಚಾರ್ಟರ್, ಆ ಒಂದು ಸಣ್ಣದು ಚಿರಾಯುವಾಗಿರಲಿ, ಏನು ಲಿಬರಲ್ ಅಂಶಗಳನ್ನು ಒಳಗೊಂಡಿತ್ತು. ಯಾವಾಗ 18ನೇ ಲೂಯಿ 1815ರಲ್ಲಿ ಅಧಿಕಾರಕ್ಕೆ ಬಂದಾಗ ಜನರ ಪರವಾಗಿ ಒಂದು ಉದಾರವಾದಿಯಾಗಿರುವಂತಹ ಚಾರ್ಟರನ್ನು ಇಶ್ಯೂ ಮಾಡಿದ್ನೋ, ಆ ಚಾರ್ಟರ್ ಶಾಶ್ವತವಾಗಿರಲಿ ಅಂತ ಘೋಷಣೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ದ ಕಿಂಗ್ ಚಾರ್ಲ್ಸ್ 10 saw this situation, ಈ ಒಂದು ಪರಿಸ್ಥಿತಿಯನ್ನು ನೋಡಿದ. ದೆನ್ ಹಿ ಆರ್ಡರ್ಡ್ ದ ಆರ್ಮಿ ಟು ಕ್ರಶ್ ದ ರಿವೋಲ್ಟ್, ಈ ದಂಗೆಯನ್ನು ನಡೆಸಲಿಕ್ಕೆ ತನ್ನ ಸೈನಿಕರಿಗೆ ಘೋಷಣೆ ಮಾಡ್ತಾನೆ. ಸೊ ಆಟೋಮೆಟಿಕಲಿ ರೆವಲ್ಯೂಷನರೀಸ್ changed their slogans. They shouted like as down with the Bourbons. ಸೊ ಈ ಸಮಯದಲ್ಲಿ ಕ್ರಾಂತಿಕಾರಿಗಳು ತಮ್ಮ ಒಂದು ಘೋಷಣೆಯನ್ನು ಚೇಂಜ್ ಮಾಡಿದ್ರು. ಏನಂತ ಚೇಂಜ್ ಮಾಡಿದ್ರು ಅಂದರೆ ಬೋರ್ಬನ್ ರಾಜಮನೆತನೇ ಅಧಿಕಾರದಿಂದ ಕೆಳಗಿಳಿಲಿ ಅಂತ ಘೋಷಣೆಯನ್ನು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಸ್. ನೆಕ್ಸ್ಟ್ ವಾಟ್ ಹ್ಯಾಪನ್? ಸೊ ಆನ್ July 28 to 30, these 3 days are glorious days in the history of France. ಜುಲೈ 28ರಿಂದ 30ರವರೆಗೆ 1830 ವರ್ಷದಲ್ಲಿ. ಸೊ ಈ 3 ದಿನಗಳಲ್ಲಿ ದ ಸಿವಿಲ್ ವಾರ್ ಸ್ಟಾರ್ಟೆಡ್ ಬಿಟ್ವೀನ್ ಆರ್ಮಿ ಆ್ಯಂಡ್ ದಿ ರೆವಲ್ಯೂಷನರೀಸ್. ಅಲ್ಲಿ ಒಂದು ನಾಗರಿಕ ಯುದ್ಧ ಪ್ರಾರಂಭವಾಗ್ತದೆ ಸೈನಿಕರು ಮತ್ತು ಕ್ರಾಂತಿಕಾರರ ನಡುವೆ. ಸೊ ದಟ್ ಫೈಟಿಂಗ್ ಕಂಟಿನ್ಯೂಡ್ ಫಾರ್ 3 days ಆ್ಯಂಡ್ ದೋಸ್ ಡೇಸ್ ಕಾಲ್ಡ್ ಆಸ್ ಗ್ಲೋರಿಯಸ್ 3 days ಇನ್ ದಿ ಹಿಸ್ಟ್ರಿ ಆಫ್ ಫ್ರಾನ್ಸ್. ಆಲ್ರೆಡಿ ಐ ಸೆಡ್, ಅಂದರೆ 3 ದಿನಗಳ ಕಾಲ ಕಂಟಿನ್ಯೂ ಆಗಿ ಈ ಕ್ರಾಂತಿಕಾರರು ಮತ್ತು ರಾಜನ ಸೈನಿಕರ ನಡುವೆ ಯುದ್ಧ ನಡೀತೈತಲ್ಲ. ಸೊ ಆ 3 ದಿನಗಳನ್ನು ವೈಭವದ 3 ದಿನಗಳು ಅಂತ ಹೇಳಿ ಫ್ರಾನ್ಸ್ನ ಒಂದು ಇತಿಹಾಸದಲ್ಲಿ ಕರೆಯಲ್ಪಡುತ್ತೆ. ಸೊ ಅಂದರೆ ಒಂದು ಬದಲಾವಣೆಗೋಸ್ಕರ ಈ ಒಂದು ಯುದ್ಧ ನಡೆದಿದ್ದು, ಈ ಒಂದು ನಾಗರಿಕ ಯುದ್ಧ ನಡೆದಿದ್ದು ಅನ್ನೋ ಒಂದು ಅರ್ಥದಲ್ಲಿ. ಸೊ ದ ರೆವಲ್ಯೂಷನರೀಸ್
ಕಟ್ ಆಫ್ ದ ಸ್ಟ್ರೀಟ್ಸ್, ರಸ್ತೆಗಳನ್ನು ತಡೆ ಹಿಡಿದ್ರು. ಆ್ಯಂಡ್ ದೇ ಥ್ರೋ ದ ಸ್ಟೋನ್ಸ್ ಆನ್ ದಿ ಸ್ಟ್ರೀಟ್, ದಾರಿಗಳ ಮೇಲೆ ಕಲ್ಲುಗಳನ್ನು ಎಸೆದ್ರು. ಸೊ ಸೈನಿಕರು ಓಡಾಡಲಿಕ್ಕೆ ಒಂದು ಅವರಿಗೆ ಒಂದು ಅಡೆತಡೆಯನ್ನು ನಿರ್ಮಾಣ ಮಾಡ್ತಾರೆ. ಸೊ ದೇ ತಮ್ಮ ಒಂದು ರಕ್ಷಣೆಗೋಸ್ಕರ ಬ್ಯಾರಿಕೇಡ್ಗಳನ್ನು ಹಾಕ್ಕೊಂಡು ಸೈನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಕೊಡ್ತಾರೆ. ಸೊ ಫೈನಲಿ ದ ಆರ್ಮಿ ಕುಡ್ ನಾಟ್ ಗೆಟ್ ಸಕ್ಸಸ್, ಥಸ್ ದ ರೆವಲ್ಯೂಷನರೀಸ್ ಮೇಡ್ ದ ಡಿಫಿಕಲ್ಟ್ ಜಾಬ್ ಫಾರ್ ಆರ್ಮಿ. ಈ ರೀತಿಯಾಗಿ ಸೈನಿಕರು ಜನರ ವಿರುದ್ಧ ಗೆದ್ಕೊಳ್ಳದೆ, ಕ್ರಾಂತಿಕಾರರ ವಿರುದ್ಧ ಗೆಲ್ಲುವಲ್ಲಿ ವಿಫಲತೆಯನ್ನು ಕಾಣ್ತಾರೆ. ಸೊ ಅಂತಹ ಒಂದು ಸಿಚುವೇಶನನ್ನು ಈ ಒಂದು ಕ್ರಾಂತಿಯಲ್ಲಿ ಕ್ರಾಂತಿಕಾರಿಗಳು ನಿರ್ಮಾಣ ಮಾಡ್ತಾರೆ. ಫೈನಲಿ ದ ಆರ್ಮಿ ಕುಡ್ ನಾಟ್ ಗೆಟ್ ಸಕ್ಸಸ್ ದಟ್ ರೆವಲ್ಯೂಷನ್. ಎಸ್, ಆನ್ July 30, 1830, ಅಂದರೆ ಜುಲೈ 30, 1830ರಲ್ಲಿ ದ ಕಿಂಗ್ ರಿಯಲೈಸ್ಡ್ ದ ಫೈನಲ್ ಸಿಚುವೇಶನ್. ಇಂಥ ಒಂದು ಒಂದು ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ. ಆ್ಯಂಡ್ ದೆನ್ ಹಿ ಪ್ರಾಮಿಸ್ ಟು ಪೀಪಲ್, ಜನರಿಗೆ ಒಂದು ಪ್ರಾಮಿಸ್ ಮಾಡ್ದ. ಏನಂತ ಪ್ರಾಮಿಸ್ ಮಾಡ್ದ? ಟು ವಿತ್ಡ್ರಾ ಆರ್ಡಿನೆನ್ಸಸ್ ವಿಚ್ ವಾಸ್ ಇಶ್ಯೂಡ್ ಬೈ ಕಿಂಗ್ ಇನ್ ದ ಸೇಮ್ ಮಂತ್. ಅಂದರೆ ತಾನು ಜಾರಿಗೊಳಿಸಿದಂತಹ ಸುಗ್ರೀವಾಜ್ಞೆಗಳನ್ನು ವಾಪಸ್ ತೆಗೆದುಕೊಳ್ತೇನೆ ಅಂತ ಹೇಳಿ ಜನರಿಗೆ ಪ್ರಮಾಣ ಮಾಡ್ತಾನೆ. ಬಟ್ ಇಟ್ ವಾಸ್ ಟೂ ಲೇಟ್. ಆದರೆ ಇದು ಸಾಕಷ್ಟು ತುಂಬ ತಡ ಆಗಿತ್ತು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ಕೊಂಡಂತಹ ಪರಿಸ್ಥಿತಿ ಆಯಿತು ರಾಜ 10ನೇ ಚಾರ್ಲ್ಸ್ನಿಗೆ. ಅಷ್ಟೊತ್ತಿಗಾಗಲೇ ಹಿಸ್ ರಾಯಲ್ ಪ್ಯಾಲೇಸ್ ವಾಸ್ ಸರೌಂಡೆಡ್ ಬೈ ದಿ ರೆವಲ್ಯೂಷನರೀಸ್. ಅಷ್ಟೊತ್ತಿಗಾಗಲೇ ಅವನೊಂದು ಅರಮನೆ ಕ್ರಾಂತಿಕಾರರಿಂದ ಸುತ್ತುವರಿಯಲ್ಪಟ್ಟಿತ್ತು. ಫೈನಲಿ ಅವನಿಗೆ ಯಾವುದೇ ಒಂದು ದಾರಿ ಕಾಣದೆ ಹಿ ಫ್ಲೆಡ್ ಟು ಇಂಗ್ಲೆಂಡ್ ವಿತ್ ಈಸ್ ಫ್ಯಾಮಿಲಿ. ತನ್ನ ಒಂದು ಕುಟುಂಬದೊಂದಿಗೆ ಅವನು ಇಂಗ್ಲೆಂಡ್ಗೆ ಓಡ್ ಹೋಗ್ತಾನೆ. ರಿನೌನ್ಸಿಂಗ್ ದ ಥ್ರೋನ್ ಇನ್ ಫೇವರ್ ಆಫ್ ಹಿಸ್ ಗ್ರ್ಯಾಂಡ್ ಸನ್ ದ ಡ್ಯೂಕ್ ಆಫ್ ಬೋರ್ಡೆಕ್ಸ್. ತನ್ನ ಮೊಮ್ಮಗ ಬೋರ್ಡೆಯ ರಾಜ್ಕುಮಾರನ ಪರವಾಗಿ ತಾನು ಸಿಂಹಾಸನವನ್ನು ತ್ಯಜಿಸಿದ್ದೀನಿ ಅಂತ ಘೋಷಣೆ ಮಾಡಿಬಿಟ್ಟು ಇಂಗ್ಲೆಂಡ್ಗೆ ಓಡ್ ಹೋಗ್ತಾನೆ ತನ್ನ ಒಂದು ಕುಟುಂಬದೊಂದಿಗೆ. ಈ ರೀತಿ 10ನೇ ಚಾರ್ಲ್ಸ್ನ ಒಂದು ಆಡಳಿತ ಮುಕ್ತಾಯಗೊಳ್ಳುತ್ತೆ ಈ ಒಂದು ಜುಲೈನ ಕ್ರಾಂತಿಯಿಂದಾಗಿ. ಎಸ್, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ದಿ July 1830 ರೆವಲ್ಯೂಷನ್ ರಿಲೇಟೆಡ್ ಟು ಫ್ರಾನ್ಸ್. ಫ್ರಾನ್ಸಿಗೆ ಸಂಬಂಧಪಟ್ಟಂತೆ ಈ ಜುಲೈ 1830ರ ಕ್ರಾಂತಿಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ಈಗ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಎಸ್, ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ಫ್ರಾನ್ಸ್ ಆಸ್ ವೆಲ್ ಆಸ್ ಇನ್ ದಿ ಹಿಸ್ಟ್ರಿ ಆಫ್ ಯುರೋಪ್ ಆಲ್ಸೋ. ಸೊ ಇದು ಫ್ರಾನ್ಸ್ನ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಘಟನೆ. ಅಷ್ಟೇ ಅಲ್ಲ, ಯುರೋಪ್ನ ಇತಿಹಾಸದಲ್ಲೂ ಒಂದು ಮುಖ್ಯವಾದ ಘಟನೆ. ಸೊ ಮೆಟರ್ನಿಕ್ನ ನುಡಿಗಳಲ್ಲಿ ಹೇಳೋದಾದರೆ, ಫ್ರಾನ್ಸಿಗೆ ನೆಗಡಿ ಬಂದರೆ ಇಡೀ ಯುರೋಪ್ ಖಂಡ ಎಲ್ಲ ಸೀನುತ್ತೆ. ವೆನ್ ಫ್ರಾನ್ಸ್ ಕ್ಯಾಚಸ್ ದ ಸ್ನೀಸ್, ದ ರೆಸ್ಟ್ ಆಫ್ ದಿ ಯುರೋಪ್ ವಿಲ್ ಅಫೆಕ್ಟೆಡ್ ಬೈ ಕೋಲ್ಡ್ ಅಂತ ಮೆಟರ್ನಿಕ್ ತನ್ನ ಒಂದು ಮಾತಿನಲ್ಲಿ ಹೇಳ್ತಾನೆ. ಸೊ ಫೈನಲಿ ಹಾಗಾದರೆ ಇದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನು ಫ್ರಾನ್ಸಿಗೆ ಸಂಬಂಧಪಟ್ಟಂಗೆ ಈಗ ನಾವು ನೋಡೋಣ. ದ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಚಿ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಲೂಯಿಸ್ ಫಿಲಿಪ್ಪೆ, who came to power in the year 1830 after a revolution. He was also belongs to Bourbon dynasty, but sub-branch of Bourbon dynasty. ಸೊ 1830ರ ಕ್ರಾಂತಿಯ ನಂತರ ಲಾಫಾಯಿಟ್ ಅನ್ನೋ ಒಬ್ಬ ನ್ಯಾಷನಲ್ ಲೀಡರ್, ಹಿ ವಾಸ್ ಪ್ರಾಮಿನೆಂಟ್ ಲೀಡರ್ ಇನ್ ದಿ 1789 ರೆವಲ್ಯೂಷನ್ ಆಫ್ ಫ್ರಾನ್ಸ್. 1789ರ ಕ್ರಾಂತಿಯ ಒಬ್ಬ ಪ್ರಧಾನ ನಾಯಕನಾಗಿದ್ದಂತಹ ಲಾಫಾಯಿಟ್ ಏನು ಮಾಡ್ತಾನೆ, ಎಲ್ಲ ಪೊಲಿಟಿಕಲ್ ಲೀಡರ್ಸನ್ನು ಕೂಡಿಸ್ಕೊಂಡು ಚರ್ಚೆ ಮಾಡಿ ಅವ್ರನ್ನೆಲ್ಲ ಒಪ್ಪಿಸಿ ಕೊನೆಗೆ ಬೋರ್ಬನ್ ಉಪಶಾಖೆಯ ಮನೆತನಕ್ಕೆ ಸೇರಿದಂತಹ ಲೂಯಿಸ್ ಫಿಲಿಪ್ಪೆ ಅನ್ನೋನನ್ನು ಅಧಿಕಾರಕ್ಕೆ ತರ್ತಾನೆ ಈ 1830ರ ಕ್ರಾಂತಿಯ ನಂತರ. ಸೊ ಆ ಲೂಯಿಸ್ ಫಿಲಿಪ್ಪೆ ಅವನು ಜನರ ಪರವಾಗಿ ಉದಾರವಾದಿಯಾಗಿರುವಂತಹ ಸಂವಿಧಾನಬದ್ಧ ರಾಜಪ್ರಭುತ್ವವನ್ನು ಘೋಷಣೆ ಮಾಡ್ತಾನೆ. ಸೊ ಇನ್ ದಿ ವರ್ಡ್ಸ್ ಆಫ್, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಏನಪ್ಪ ಅಂದರೆ, ಇನ್ ಸೆಕೆಂಡ್ ಒನಲ್ಲಿ ದ ವರ್ಡ್ಸ್ ಆಫ್ ಲಿಪ್ಸನ್, ದ ಟಾಸ್ಕ್ ಆಫ್ ದಿ ಫ್ರೆಂಚ್ ರೆವಲ್ಯೂಷನ್ ಆಫ್ 1789 ವಿಚ್ ರಿಮೈನ್ಡ್ ಇನ್ಕಂಪ್ಲೀಟ್ hitherto was now completed by this revolution. Now the fundamentals of the revolutionary ideology, equality, secularism and constitutional liberty became secure forever. ಅಂದರೆ ಲಿಪ್ಸನ್ನ ಒಂದು ಮಾತುಗಳಲ್ಲಿ ನಾವು ಹೇಳೋದಾದರೆ, ದ ಟಾಸ್ಕ್ ಆಫ್ ದಿ ಫ್ರೆಂಚ್ ರೆವಲ್ಯೂಷನ್ ಆಫ್ 1789 1789ರ ಕ್ರಾಂತಿಯ ಒಂದು ಕಾರ್ಯ ಇಲ್ಲಿವರೆಗೂ ಅಪೂರ್ಣ ಆಗಿತ್ತು.
ಈ 1830ರ ಕ್ರಾಂತಿಯಿಂದಾಗಿ ಅದು ಪೂರ್ಣಗೊಳ್ತು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಆ 1789ರ ಕ್ರಾಂತಿಯ ಸಿದ್ಧಾಂತದ ಮೂಲಭೂತ ತತ್ವಗಳಾದಂತಹ ಈಕ್ವಾಲಿಟಿ, ಸಮಾನತೆ, ಸೆಕ್ಯುಲರಿಸಮ್, ಜಾತ್ಯತೀತತೆ ಅಂಡ್ ಕಾನ್ಸ್ಟಿಟ್ಯೂಷನಲ್ ಲಿಬರ್ಟಿ, ಸಂವಿಧಾನಬದ್ಧ ಸ್ವಾತಂತ್ರ್ಯ ಬಿಕೇಮ್ ಸೆಕ್ಯೂರ್ ಫಾರ್ ಎವರ್. ಸೊ ಮತ್ತೆ ಅದು ಭದ್ರಗೊಳಿಸಲ್ಪಡ್ತು ಈ 1830ರ ಕ್ರಾಂತಿಯಿಂದಾಗಿ ಅನ್ನೋದು ಒಂದು ಲಿಪ್ಸನ್ನ ಒಂದು ಮಾತಿನ ಒಂದು ಅರ್ಥ. ಫೈನಲಿ the 1830 revolution of France, it succeeded in securing the revolutionary feelings of 1789, that is equality, liberty and fraternity forever. ಅಂದರೆ 1789ರ ಫ್ರಾನ್ಸ್ ಕ್ರಾಂತಿಯ ಪ್ರಧಾನ ತತ್ವಗಳಾದಂತಹ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ, ಆ ತತ್ವಗಳು ಈ 1830ರ ಫ್ರಾನ್ಸ್ ಕ್ರಾಂತಿಯಿಂದಾಗಿ ಮತ್ತೆ ಭದ್ರಗೊಳಿಸುವಲ್ಲಿ ಯಶಸ್ವಿ ಆಯಿತು ಈ ಕ್ರಾಂತಿಯಿಂದಾಗಿ. ಎಸ್, ಥರ್ಡ್ ಒನ್, ದ ನೋಬಲ್ಸ್, ಲಾರ್ಡ್ಸ್ ಅಂಡ್ ದಿ ಕ್ಲರ್ಜಿ ಆಫ್ ಫ್ರಾನ್ಸ್ ವೇರ್ ಡಿಪ್ರೈವ್ಡ್ ಫ್ರಮ್ ಅನ್ಲಿಮಿಟೆಡ್ ರೈಟ್ಸ್ ಅಂಡ್ ಪ್ರಿವಿಲೇಜಸ್. ಅಂದರೆ ಬಿಫೋರ್ ದಿ ರೆವಲ್ಯೂಷನ್ ಆಫ್ 1830 in France, the nobles, lords and the clergy of France, they were enjoyed with unlimited rights and privileges. ಅಂದರೆ ಕ್ರಾಂತಿ ಆಗೋಕ್ಕಿಂತ ಪೂರ್ವದಲ್ಲಿ ಈ ಫ್ರಾನ್ಸ್ನಲ್ಲಿ ನೋಬಲ್ಗಳು ಅಂದರೆ ಉತ್ತಮ ಕುಲಕ್ಕೆ ಸೇರಿದಂಥವರು, ಲಾರ್ಡ್ಸ್ ಶ್ರೀಮಂತರು, ಆ್ಯಂಡ್ ದಿ ಕ್ಲರ್ಜಿ ಆಫ್ ಫ್ರಾನ್ಸ್ ಮತ್ತು ಫ್ರಾನ್ಸ್ನಲ್ಲಿರುವಂತಹ ಈ ಪಾದ್ರಿ ಸಮೂಹ ಅನಿಯಮಿತ ಹಕ್ಕುಗಳಿಂದ ಮತ್ತು ವಿಶೇಷ ಸೌಲಭ್ಯಗಳಿಂದ ಜೀವನವನ್ನು ನಡೆಸ್ತಾ ಇದ್ರು. ಸೊ ರಾಜ ಅವರಿಗೆ ಅಂತಹ ಒಂದು ಅನಿಯಮಿತ ಹಕ್ಕುಗಳನ್ನು ಕೊಟ್ಟಿದ್ದ, ವಿಶೇಷವಾದ ಸೌಲಭ್ಯಗಳನ್ನು ಆ ನೋಬಲ್ಸ್ಗಳಿಗೆ, ಶ್ರೀಮಂತರಿಗೆ, ಪಾದ್ರಿ ಸಮೂಹ ಕೊಟ್ಟಿದ್ದ. ಹೆಚ್ಚು ಕಡಿಮೆ ವೋಟಿಂಗ್ ಪವರ್ ಎಲ್ಲ, ಮತದಾನ ಮಾಡುವಂಥ ಹಕ್ಕೆಲ್ಲ ಈ ನೋಬಲ್ಸ್ಗಳು, ಲಾರ್ಡ್ಸ್ಗಳು, ಪಾದ್ರಿ ಸಮೂಹ ಪಡ್ಕೊಂಡಿತ್ತು. ಇಂತಹ ಒಂದು ವಿಶೇಷವಾದ ಹಕ್ಕುಗಳು ಮತ್ತು ಸೌಲಭ್ಯಗಳು ಆ ವರ್ಗಕ್ಕಿತ್ತು. ಕಾಮನ್ ಪೀಪಲ್ಗೆ ಆ ಒಂದು ಸೌಲಭ್ಯ, ಆ ಒಂದು ಅನಿಯಮಿತ ಹಕ್ಕಾಗಲಿ ಇರಲಿಲ್ಲ. ಸೊ ಆಫ್ಟರ್ ದಿ ರೆವಲ್ಯೂಷನ್ ಆಫ್ 1830, 1830ರ ಕ್ರಾಂತಿಯ ನಂತರ ಈ ಪಾದ್ರಿಗಳು ಮತ್ತು ಶ್ರೀಮಂತರು ಮತ್ತು ಉತ್ತಮ ಕುಲಕ್ಕೆ ಸೇರಿದಂತಹ, ಇಟ್ ಮೀನ್ಸ್ ನೋಬಲ್ಗಳು, ಆ ಒಂದು ಅನಿಯಮಿತ ಹಕ್ಕುಗಳನ್ನು ಕಳ್ಕೊಳ್ತಾರೆ. ಅದೇ ರೀತಿ ವಿಶೇಷ ಸೌಲಭ್ಯಗಳನ್ನು ಸಹಿತ ಕಳ್ಕೊಳ್ತಾರೆ. ಸೊ ಆ ದಿಶೆಯಲ್ಲಿ ಈ 1830ರ ಒಂದು ಕ್ರಾಂತಿ ಯಶಸ್ವಿ ಆಯಿತು ಅಂತಲೇ ಹೇಳ್ಬೋದು ಫ್ರಾನ್ಸ್ನಲ್ಲಿ. ಸೊ ದಿಸ್ ರೆವಲ್ಯೂಷನ್ affected not only France but almost all Europe continent. ಸೊ ಈ ಒಂದು ಕ್ರಾಂತಿ ಕೇವಲ ಫ್ರಾನ್ಸಿಗಷ್ಟೇ ಇದು ತನ್ನ ಒಂದು ಪ್ರಭಾವವನ್ನು ಬೀರಲಿಲ್ಲ. ಆಲ್ಮೋಸ್ಟ್ ಆಲ್ ಯುರೋಪ್ ಖಂಡದ ಎಲ್ಲ ದೇಶಗಳ ಮೇಲೂ ಸಹಿತ ಈ ಕ್ರಾಂತಿಯಿಂದಾಗಿ ಪ್ರಭಾವವನ್ನು ಬೀರ್ತು. ಆಲ್ರೆಡಿ ನಾನು ಆಗಲೇ ಹೇಳಿದೆ, ದ ಆಸ್ಟ್ರಿಯಾ ಚಾನ್ಸಲರ್ ಮೆಟರ್ನಿಕ್ ಅವನ ಮಾತಿನಲ್ಲಿ ನಾವು ಹೇಳೋದಾದರೆ, ಯುರೋಪ್ ಖಂಡದಲ್ಲಿ ಫ್ರಾನ್ಸಿಗೆ ನೆಗಡಿ ಬಂದರೆ ಸೊ ಯುರೋಪ್ ಖಂಡದ ಎಲ್ಲ ದೇಶಗಳು ಸೀನ್ತವೆ ಅಂತ. ಸೊ ಆ ಒಂದು ದಿಶೆಯಲ್ಲಿ ಇದು ಕೇವಲ ಫ್ರಾನ್ಸ್ ಮೇಲೆ ಅಷ್ಟೇ ತನ್ನ ಪರಿಣಾಮ ಬೀರಲಿಲ್ಲ, ಇಡೀ ಯುರೋಪ್ ಖಂಡದ ಎಲ್ಲ ದೇಶಗಳ ಮೇಲೂ ಸಹಿತ ಈ 1830ರ ಕ್ರಾಂತಿ ಪ್ರಭಾವವನ್ನು ಬೀರುತ್ತು. ಸೊ ದಿಸ್ ರೆವಲ್ಯೂಷನ್ ಬ್ರಾಟ್ ಅಬೌಟ್ ಎ ಗ್ರೇಟ್ ಚೇಂಜ್ ಇನ್ ದಿ ಯುರೋಪಿಯನ್ ಸಿಸ್ಟಮ್. ಯುರೋಪ್ನ ಒಂದು ವ್ಯವಸ್ಥೆಯಲ್ಲೇ ಒಂದು ದೊಡ್ಡ ಬದಲಾವಣೆಯನ್ನು ತಳ್ತು. ಸೊ ದ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ಬಿಗ್ಯಾನ್ ಟು ಡೆವಲಪ್ ಇನ್ ಗ್ರೇಟ್ ಬ್ರಿಟನ್. ಇಂಗ್ಲೆಂಡ್ನಲ್ಲಿ ಅಥವಾ ಗ್ರೇಟ್ ಬ್ರಿಟನ್ನಲ್ಲಿ ಈ ಪ್ರಜಾಪ್ರಭುತ್ವದ ತತ್ವಗಳು ಮತ್ತೆ ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣೀಭೂತ ಆಯಿತು ಈ ಒಂದು ಕ್ರಾಂತಿ. ಸೊ ಅದೇ ರೀತಿ ದಿಸ್ ರೆವಲ್ಯೂಷನ್ ಗಿವ್ ದ ಸಿಗ್ನಲ್ ಆಫ್ ಡೌನ್ಫಾಲ್ ಆಫ್ ಮೆಟರ್ನಿಕ್ ರೀಸೈನ್ ಇನ್ ಯುರೋಪ್ ಕಾಂಟಿನೆಂಟ್. ಅಷ್ಟೇ ಅಲ್ಲದೆ ಈ 1815ರ ನಂತರ, ಅಂದರೆ ಯುರೋಪ್ ಖಂಡದಲ್ಲಿ ನೆಪೋಲಿಯನಿಕ್ ಯುಗ ಮುಗಿದ ನಂತರ ಮತ್ತೊಂದು ಯುಗ ಪ್ರಾರಂಭವಾಗುತ್ತೆ. ಅದು ಯಾವ ಯುಗ ಅಂದರೆ ಮೆಟರ್ನಿಕ್ ಯುಗ ಪ್ರಾರಂಭವಾಗುತ್ತೆ. ಸೊ ಈ ಮೆಟರ್ನಿಕ್ ಆಸ್ಟ್ರಿಯಾದ ಪ್ರಧಾನಮಂತ್ರಿ ಆಗಿದ್ದುಕೊಂಡು, ಆಸ್ಟ್ರಿಯಾದ ಚಾನ್ಸಲರ್ ಆಗಿದ್ದುಕೊಂಡು ಯುರೋಪ್ ಖಂಡದ ಎಲ್ಲ ದೇಶಗಳ ಮೇಲೆ ತನ್ನ ಒಂದು ಪ್ರತಿಗಾಮಿ ನೀತಿಯಿಂದಾಗಿ ತನ್ನ ಒಂದು ರಾಜಕೀಯ ಪ್ರಭಾವವನ್ನು ಇಟ್ಕೊಂಡಿದ್ದ. ಸೊ ಸುಮಾರು 1815ರಿಂದ 1848ರವರೆಗೆ ಯುರೋಪ್ ಖಂಡದಲ್ಲಿ ಮೆಟರ್ನಿಕ್ ಯುಗ ಅಸ್ತಿತ್ವದಲ್ಲಿತ್ತು. ಸೊ ಈ ಮೆಟರ್ನಿಕ್ ಯುಗದ ಒಂದು ಅಂತ್ಯದ ಸೂಚನೆಯನ್ನು ಯಾವುದು ಕೊಡ್ತು ಅಂದರೆ ಈ 1830ರ ಕ್ರಾಂತಿ ಕೊಡ್ತು. ಸೊ ಹೀಗೆ ದಿಸ್ ರೆವಲ್ಯೂಷನ್ ಬ್ರಾಟ್ ಅಬೌಟ್ ಎ ಗ್ರೇಟ್ ಚೇಂಜ್ ಇನ್ ದಿ ಯುರೋಪಿಯನ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಸೊ ದಿಸ್ ಆರ್ ದ
some points, the importance of related to the importance of the July 1830 revolution. Yes, finally, I came to conclusion. After this 1789 revolution of France, the 1830 revolution of France was one of the most important event. It did not laid the foundation of any new principle. ಈ 1830 ಕ್ರಾಂತಿ ಯಾವುದೇ ಒಂದು ಹೊಸ ತತ್ವಗಳಿಗೆ ಬುನಾದಿಯನ್ನೇನು ಹಾಕಲಿಲ್ಲ. ಆದರೂ ಸಹಿತ ಈ 1830 ಕ್ರಾಂತಿ ಫ್ರಾನ್ಸ್ನ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಯುರೋಪ್ನ ಇತಿಹಾಸದಲ್ಲೂ ಸಹಿತ ಒಂದು ಮುಖ್ಯವಾದ ಘಟನೆ ಅಂತ ಪರಿಗಣಿಸಲ್ಪಡುತ್ತೆ. ಯಾಕೆ ಮುಖ್ಯವಾದ ಘಟನೆ ಅಂತ ಪರಿಗಣಿಸಲ್ಪಡುತ್ತೆ ಅಂದರೆ, ಸೊ ದಿಸ್ ರೆವಲ್ಯೂಷನ್ ಇಟ್ ಸಕ್ಸೀಡೆಡ್ ಇನ್ ಸೆಕ್ಯೂರಿಂಗ್ ದ ರೆವಲ್ಯೂಷನರಿ ಫೀಲಿಂಗ್ಸ್ ಆಫ್ 1789. ಅಂದರೆ ಈ 1789 ಫ್ರಾನ್ಸ್ನ ಮಹಾಕ್ರಾಂತಿಯ ತತ್ವಗಳೇನಾಗಿದ್ವಲ್ಲ, ಸಮಾನತೆ, ಸ್ವಾತಂತ್ರ್ಯತೆ ಮತ್ತು ಭ್ರಾತೃತ್ವ, ಸೊ ಅವುಗಳನ್ನು ಮತ್ತೆ ಅಗೇನ್ ಭದ್ರಗೊಳಿಸುವಲ್ಲಿ ಈ ಒಂದು ಕ್ರಾಂತಿ ಸಕ್ಸಸ್ ಆಯಿತು ಅಂತಾನೆ ಹೇಳ್ಬೋದು. ಸೊ ಹೀಗೆ ಆ ಒಂದು ದಿಶೆಯಲ್ಲಿ ನೋಡೋದಾದರೆ 1830 ಕ್ರಾಂತಿನೂ ಸಹಿತ ಒಂದು ಬಲು ಮುಖ್ಯವಾದ ಘಟನೆ ಫ್ರಾನ್ಸ್ನ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಇವನ್ ಯುರೋಪ್ನ ಇತಿಹಾಸದಲ್ಲೂ ಕೂಡ. So these are the references you can view here. Yes, thank you very much.